ವಿಕ್ರಮ್ ಪಡ್ಕೆ ಅವರೇ, ಬ್ರಿಟಿಷರು ಎಷ್ಟು ಜಾತಿಗಳನ್ನು ಐಡೆಂಟಿಫೈ ಮಾಡಿದ್ರಲ್ಲ ಅದರ 3 ಪಟ್ಟು ಹೆಚ್ಚು ಜಾತಿಗಳು ಈಗಾಗಿದ್ದಾವೆ. ನೋಡಿ, ಒಂದು ಮನುಷ್ಯ ಸಹಜ ಸ್ವಭಾವ ಬಂದಿದೆ. ಏನಂದ್ರೆ ನನ್ನ ಮನೆ, ನನ್ನ ರಸ್ತೆ, ನನ್ನ ಕಮ್ಯುನಿಟಿ ಈ ಥರದ್ದು ಆಗೋವಂಥದ್ದು. ಓಕೆ, ಇದು ಮನುಷ್ಯದ ಒಂದು ಸಹಜ ಸ್ವಭಾವ. ಆದರೆ ಅದೇ ಐಡೆಂಟಿಟಿನೇ ಪರಮೋಚ್ಚ ಐಡೆಂಟಿಟಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಅಂದ್ರೆ ಫಸ್ಟ್ ಥಾಟ್ ಬರೋದೇ ಐಡೆಂಟಿಟಿಯಿಂದ ಅಂತ. ಏನನ್ನೇ ನೋಡೋದಿದ್ರು ಐಡೆಂಟಿಟಿ ಅಂತ ಬರುತ್ತೆ, ಬರಲ್ಲ ಅಂತ ಅದನ್ನು ನಾವು ನೆಗೆಟ್ ಮಾಡಬಾರ್ದು. ಆದ್ರೆ ಅದರಿಂದ ಮೇಲೂ ಏಳ್ಬೇಕು. ಮೇಲೆ ಎದ್ರೇನೆ ನಮಗೆ ಒಳ್ಳೇದಾಗೋದು ಅಂತ ನಮ್ಗೆ ಗೊತ್ತು. ಈಗ ನಾನು ಎಷ್ಟು ವರ್ಷ ಅಂತ ಹೇಳಿ ನಾನು ಇನ್ನೂ ಕಾಲೇಜ್ ಸ್ಟೂಡೆಂಟು ಅಂತ ಅನ್ಕೊಳ್ಳಿ, ಅಥವಾ ನಾನು ಬರೀ ಇಫ್ ಐ ಐಡೆಂಟಿಫೈ ಮೈಸೆಲ್ಫ್ ಓನ್ಲಿ ಆಸ್ ಅ ಲಾಯರ್ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನೋ ಅಥವಾ ಎಲ್ಲೋ ಒಂದು ಕಡೆಗೆ ನನಗೇನೋ ಬೇಕು, ನಾನು ಎಲ್ಲ ಕಡೆ ನಾನು ಕೋಟ್ ಹಾಕೊಂಡು ಲಾಯರ್, ನನಗೆ ಫಸ್ಟ್ ಇದು ಕೊಡಿ, ನನಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ದಟ್ ಈಸ್ ಒನ್ ಐಡೆಂಟಿಟಿ ಅಟ್ ಒನ್ ಪ್ಲೇಸ್. ಆ ಪ್ಲೇಸ್ನಲ್ಲಿ ಅಷ್ಟು ಐಡೆಂಟಿಟಿ ಇದ್ದರೆ ತಪ್ಪಲ್ಲ, ಯಾಕಂದರೆ ಸಹಜವಾದ್ದು. ಆದರೆ ಆ ಪರಿಧಿನೂ ಬಿಟ್ಟು ಮುಂದೆ ಹೋಗುತ್ತಲ್ಲ, ಅಲ್ಲಿ ಸಮಸ್ಯೆ ಆಗುತ್ತೆ. ಆದ್ದರಿಂದ ಜಾತಿ ಐಡೆಂಟಿಟಿಗಳು, ಜಾತಿಗಳು ಎಷ್ಟೋ ಇರ್ತವೆ, ಎಷ್ಟೋ ಹೋಗ್ತವೆ, ಎಷ್ಟೋ ಬರ್ತವೆ, ಹೊಸ ಹೊಸ ಜಾತಿಗಳು ಹುಟ್ಕೋಬಹುದು, ಇರೋ ಜಾತಿಗಳೆಲ್ಲ ನಶಿಸೂ ಹೋಗಬಹುದು, ಇಲ್ಲ ಅಂತಲ್ಲ. ಆದರೆ ಅದು ಒನ್ ಐಡೆಂಟಿಟಿ ಅಂತ ಇಟ್ಕೊಳ್ಬೇಕು. ಅದು ಎಲ್ಲ ಐಡೆಂಟಿಟಿ ಅಂತ ನಮ್ಮ ಇಡೀ ಪರ್ಸ್ನಾಲಿಟಿನೇ ಅದನ್ನು ಮುಚ್ಚಿಟ್ಟು ಬಿಡಬಾರ್ದು. ನಾವು ಅದನ್ನು ಹೊರತಾಗೂ ಮೇಲಿದೆ. ನಾನೊಬ್ಬ ಜನ್ಸಿ ಹುಡುಗನ ಜೊತೆ ವಾದ ಮಾಡ್ತಾ ಇದ್ದೆ, ಜಾತಿ ಇಷ್ಟು ಯಾಕೆ ನೀನು ಪ್ರೈಮ್ ಐಡೆಂಟಿಟಿ ಆಗುತ್ತೆ ಅಂತ. ಆತ ಹೇಳ್ದ, ಗೌರ್ಮೆಂಟ್ ಮನೆ ಕೊಡುವಾಗಲೂ ಜಾತಿ ಕೇಳುತ್ತೆ, ನಲ್ಲಿ ನೀರು ಕೊಡುವಾಗ ಜಾತಿ ಕೇಳುತ್ತೆ, ಜಾಬ್ ಕೊಡುವಾಗ ಜಾತಿ ಕೇಳುತ್ತೆ, ಕಾಲೇಜ್ನಲ್ಲಿ ಸೀಟ್ ಕೊಡುವಾಗ ಜಾತಿ ಕೇಳುತ್ತೆ, ಲಾಸ್ಟಿಗೆ ಎಲೆಕ್ಷನ್ ನಿಂತ್ಕೋತೀನಿ ಅಂದರೆ ಟಿಕೆಟ್ ಕೊಡುವಾಗ ಜಾತಿ ಕೇಳುತ್ತೆ. ಅಷ್ಟು ಜಾತಿ ಇದೆ ರೀ, ನನ್ನೊಳಗೆ ಯಾಕೆ ಇರಬಾರ್ದು ಅಂತ ನಾವು. ಹೌದು, ಅವನು ಯೋಚನೆ ಮಾಡೋದ್ರಲ್ಲಿ ತಪ್ಪಿದೆಯಾ? ಕರೆಕ್ಟ್ ಇದೆ. ಅವನು ಯೋಚನೆ ಮಾಡೋದ್ರೊಳಗೆ ಖಂಡಿತ ತಪ್ಪಿಲ್ಲ. ಪ್ರತಿಯೊಂದನ್ನು ಜಾತಿ ಐಡೆಂಟಿಟಿಯಿಂದಾನೇ ನೋಡ್ತಾ ಹೋದರೆ, ಅಂದರೆ ಆ ಸಿಸ್ಟಮಲ್ಲೂ ಅದು ಕರೆಕ್ಷನ್ ಆಗಬೇಕು. ಇಲ್ಲ ಅಂತಲ್ಲ. ಹೇಗೆ ವ್ಯಕ್ತಿ ತಾನು ಜಾತಿ ಐಡೆಂಟಿಟಿಯಿಂದ ಮೇಲ್ಪಟ್ಟು ನೋಡಬೇಕು, ಸಿಸ್ಟಮ್ ಕೂಡ ಜಾತಿ ಐಡೆಂಟಿಟಿಯಿಂದ ಮೇಲ್ಪಟ್ಟು ನೋಡೋ ಅಂಥ ಒಂದು ಪರಿಸ್ಥಿತಿ ಬರಬೇಕು. ಅದ್ರ ಕಡೆಗೆ ನಾವು ಹೋಗಬೇಕು. ಇದನ್ನೇ ಜಾಸ್ತಿ ಮಾಡ್ತಾ ಹೋಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಜಾತಿ ವ್ಯಕ್ತಿಗೆ ಹೇಗಿದೆಯೋ ಸಿಸ್ಟಮ್ಮಿಗೂ ಜಾತಿ ಒಂದು ಹಂತದ ತನಕ ಮಾತ್ರ, ಅದ್ರ ಮೇಲಿಂದ ಅಲ್ಲ ಅನ್ನೋದ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಗಮನ ಇರಬೇಕು. ಅದಿಲ್ಲದೆ ಇದ್ದರೆ ಲಾಪ್ ಸೈಡೆಡ್ ಡೆವಲಪ್ಮೆಂಟೇ ಆಗೋದು. ಎಸ್, ಸುಧೀರ್ ಅವರೇ, ಜಾತಿ ಅನ್ನೋದು ಕಟು ವಾಸ್ತವ ಅದು. ಜಾತಿಯನ್ನು ಮೀರಬೇಕು ಅನ್ನುವಂಥ ಭಾವನೆ ಜೆನ್ಜಿ ಜನ್ರೇಷನಲ್ಲಿ ಇದೆ. ಮೀರಕ್ಕೆ ಬಿಡ್ತಿಲ್ಲ. ಯಾಕೆ ಅಂದರೆ ಈ ಸಾಮಾಜಿಕ ವ್ಯವಸ್ಥೆ ತಾವು ಹೇಳಿದಾಗೆ ಅಲ್ಲೆಲ್ಲ ಬುದ್ಧಿವಂತರುಗಳು ಏನು ಮಾಡ್ತಾರೆ ಅಂತಂದರೆ, ಇವರ ನಿರೀಕ್ಷೆಗಳಿದೆ, ಉದ್ಯೋಗದ ನಿರೀಕ್ಷೆ ಇದೆ, ಶಿಕ್ಷಣದ ನಿರೀಕ್ಷೆ ಇದೆ, ಆರೋಗ್ಯದ ನಿರೀಕ್ಷೆ, ಇವನ್ನೆಲ್ಲ ಮೀರಿ ಅವರಿಗೆ ಜಾತಿಯ ಪಟಾಕಿ ಹಚ್ಚಾಕಿ ಅವ್ರನ್ನ ಯಾವ್ಯಾವ ಶಬ್ದಕ್ಕೆ ಎಲ್ಲಿ ಒಟ್ಟುಗೂಡಿಸ್ಬೇಕು ಅನ್ನುವಂಥ ಏನು ಸ್ಥಾಪಿತ ಹಿತಾಸಕ್ತಿಯ ತಂತ್ರಗಾರರು ಎಲ್ಲ ರಾಜಕೀಯ ನೇತಾರರುಗಳು ಇದ್ದಾರೆ. ಅದು ವಾಸ್ತವ ಅದು. ಹಾಗಾಗಿ ಜಾತಿಯನ್ನು ಮೀರಿದ್ದನ್ನು ನಾನು ಗಮನಿಸಿದ್ದೆಲ್ಲಿ ಅಂತಂದರೆ, ದೆಹಲಿಯ ಜಂತರ್ ಮಂತರ್ ಹೋರಾಟದಲ್ಲಿ ಅದು ಜಾತಿಯನ್ನು ಮೀರಿತ್ತಲ್ಲಿ. ಮತ್ತು ನಾನು ಆ ಶಬ್ದ ಬಳಸಲಿಲ್ಲ, ಒಂದು ಸ್ವಯಂ ನಾಯಕತ್ವ ಇತ್ತಲ್ಲಿ. ಸ್ವಯಂ ನಾಯಕತ್ವ ಅಂದರೆ ಯಾರೋ ನೀರು ಹಿಡ್ಕೊಂಬರೋನು, ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡೋನು. ನಾನು ಖುದ್ದು ನೋಡಿದ್ದೀನಿ. ಅದು ವ್ಯಂಗ್ಯೋಕ್ತಿಯ ನಡವಳಿಕೆಯೂ ಆಗಬಾರ್ದು. ಓಕೆ. ಆಮೇಲೆ ಯಾರೋ ಒಂದು ಇಬ್ಬರು ಕೂತ್ಕೊಂಡು ಆ ಸರಣಿಯಲ್ಲಿ ನಡ್ಕೊಂಡು ಹೋಗೋರಿಗೆ ಬೀಸಣಿಕೆ ಹಿಡ್ಕೊಂಡು ಗಾಳಿ ಬೀಸೋದು, ಅವೆಲ್ಲ ಒಂದು ಸ್ವಯಂ ನಾಯಕತ್ವದ ಚಾರೆಗಳು. ಮತ್ತು ಅಲ್ಲಿರ್ತಕ್ಕಂಥ ಗುಂಪು ಜಾತಿಯ ಸಬ್ಜೆಕ್ಟನ್ನು ಮೀರಿ ಉದ್ಯೋಗ ಮತ್ತು ಅವರ ಶಿಕ್ಷಣದ ವಿಚಾರಕ್ಕಾಗಿ ಚರ್ಚೆ ಮಾಡ್ತಾ ಇತ್ತು ಅಂತ. ಅದು ಚರ್ಚೆ ಮಾಡ್ತಾ ಇದ್ದಿದ್ದನ್ನು ನಾನು ಗಮನಿಸಿದ್ದೀನಿ. ಆದರೆ ಅದು ಚಳುವಳಿಗೆ ಮಿತಿಗಳು ಇರಲಿಲ್ವಾ ಅಂದರೆ ಮಿತಿಗಳಿತ್ತು. ಏನು ಮಿತಿಗಳಿತ್ತು ಅಂತಂದರೆ, ಒಂದು ಸ್ವಯಂ ನಾಯಕತ್ವದ ನಡುವೆಯೇ ಒಂದು ಗಟ್ಟಿಯಾದ ನಾಯಕತ್ವ ಅದನ್ನು ಲೀಡ್ ಮಾಡದೇ ಇರೋದ್ರಿಂದ ಚಳುವಳಿ ಒಂದು ಏಕಧ್ವನಿಯಲ್ಲಿ ಮಾತಾಡ್ತಾ ಇರಲಿಲ್ಲ. ಯಾರೋ ಹುಡುಗರು ಪಂಜಾಬಿಂದ ಒಂದು ಯೂನಿವರ್ಸಿಟಿಯಿಂದ ಒಂದು ಗುಂಪು ಬಂದುಬಿಡೋರು, 50 ಜನ, ಅವ್ರದ್ದು ಏನೋ ಒಂದು ಬೇರೆ ಸ್ಲೋಗನ್ ಆಗಿರುತ್ತಿತ್ತು. ಅವ್ರದ್ದು ಯೂನಿವರ್ಸಿಟಿದು ಯಾವುದೋ ಸಮಸ್ಯೆದು ಅವರೊಂದು ಕಡೆ ಗಲಾಟೆ ಮಾಡ್ತಾಯಿದ್ರು, ಧ್ವನಿ ಆಗ್ತಾಯಿದ್ರು. ಒಟ್ಟು ಅಂದದಲ್ಲಿ ನಾನು ಖುಷಿಯಾಗಿರುತ್ತೆ. ನಾನು ಪ್ರಾರಂಭದಲ್ಲಿ ಅದನ್ನು ಹೇಳಿದೆ, ಯಾವ ಜನ್ರೇಷನ್ನು ತನ್ನ ಪಾಲಿಸಿ ಅಂದರೆ ಈ ರಾಜಕಾರಣ ಏನನ್ನು ಗಮನಿಸಬೇಕಿತ್ತು ಅದನ್ನು ಗಮನಿಸ್ತಾ ಇಲ್ಲ, ಅವರನ್ನು ಗಮನಿಸುವಂತೆ ಮಾಡುವುದರಲ್ಲಿ ಆ ಚಳವಳಿ ಯಶಸ್ವಿಯಾಗಿದೆ. ಅದು ಮುಂದೆ ಯಾವ ದಿಕ್ಕಿಗೆ ಹೋಗಿ ನಿಲ್ಲುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಅದ್ರ ಬಗ್ಗೆ ನನಗೇನು ಸ್ಪಷ್ಟತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.